ನಾವು ಚಿಕ್ಕಮಗಳೂರಿಗೆ ಬಂದು ತಲುಪಿದ್ದೀವಿ. ಸೊ ನಮ್ಮದು ಚಿಕ್ಕಮಗಳೂರದ್ದು ಟ್ರಿಪ್ದು ಪ್ಲ್ಯಾನ್ ಇರೋದು 2 nights 3 days. ಸೊ ಇವತ್ತು ಫಸ್ಟ್ ಡೇ ಬೆಳಗ್ಗೆ ಹೊರಟಿದ್ವಿ ಬ್ಯಾಂಗ್ಳೂರಿಂದ 6 o'clock. ಅಲ್ಲಿಂದ ಹೊರಟ್ಬಿಟ್ಟು ಕೆಮ್ಮಣ್ಣಗುಂಡಿಗೆ ಹೋದ್ವಿ, ಕಲತಗಿರಿ ಫಾಲ್ಸ್ ನೋಡ್ಕೊಂಡ್ವಿ, ಆಮೇಲೆ ಅಯ್ಯನ ಕೆರೆ ನೋಡ್ಕೊಂಡ್ವಿ. ಆನ್ ದಿ ವೇಲಿ ತಿಂಡಿ ಮತ್ತು ಲಂಚು ಎಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡು ಫೈನಲಿ ಹೋಟೆಲಿಗೆ ಬರೋವರೆಗೆ 4:45 ಟೈಮ್ ಆಗೋಗಿತ್ತು. ಸೊ ಇವತ್ತಿನ ದಿವಸ ನಾವು ಉಳ್ಕೊಂಡಿರೋ ಹೋಟೆಲ್ ಬಂದುಬಿಟ್ಟು ಹೋಟೆಲ್ ಆದ್ರಿಕಾ ಅಂತ. ಈ ಹೋಟೆಲು ಚಿಕ್ಕಮಗಳೂರದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಅಂದರೆ ಈಸಿ ಆ್ಯಕ್ಸೆಸ್, ಕಾರಲ್ಲಿ ಯಾರು ಅಂದರೆ ಬರ್ತಾ ಇಲ್ಲ, ಬಸ್ಸಲ್ಲಿ ಬರ್ತೀವಿ ಅಂತಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಹೋಟೆಲ್ ಇದೆ. ಇದು ಆಲ್ರೆಡಿ ನಾನು ಲಾಂಗ್ ಬ್ಯಾಕ್ ಕೋವಿಡ್ ಟೈಮಲ್ಲಿ ಒಂದ್ಸರಿ ಬಂದಿದ್ದೆ. ಆವಾಗ ನನಗೆ ಇಷ್ಟ ಆಗಿತ್ತು, ಚೆನ್ನಾಗಿತ್ತು. ಅಂದರೆ ಡಿಸೆಂಟಾಗಿದೆ, ತಿಂಡಿನೂ ಚೆನ್ನಾಗಿತ್ತು, ಊಟ ಅದೆಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ಅಂತಲೇ ಈ ಸಲ ಮತ್ತೆ ಅದಕ್ಕೆ ಈ ಹೋಟೆಲಲ್ಲಿ ಬುಕ್ ಮಾಡಿರೋದು. ಏನಕ್ಕೆ ಅಂತಂದರೆ ನಾನು ಬೆಳಗ್ಗೆಯಿಂದ ಸುತ್ತಾಡ್ಕೊಂಡು ಸಂಜೆ ಬರ್ತೀವಿ. ಸಂಜೆ ಬಂದುಬಿಟ್ಟು ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೊಂಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು ಚೆಕ್ಔಟ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಈ ಹೋಟೆಲನ್ನ ಪ್ರಿಫರ್ ಮಾಡಿರೋದು. ಇಲ್ಲಾಂದರೆ ನಾನು ಯೂಶ್ವಲಿ ಹೋಮ್ ಸ್ಟೇ ಆರ್ ಎನಿ ರೆಸಾರ್ಟ್ ಆ ಥರ ಹೋಗ್ತಿದ್ದೆ. ಅಂದರೆ ನಾವು ಇಡೀ 24 hours ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಆವಾಗ ಹೋಮ್ ಸ್ಟೇ ಆರ್ ರೆಸಾರ್ಟಿಗೆ ಹೋಗ್ಬೋದು. ಸೊ ಅದೇ ಈ ಹೋಟೆಲ್ ಬಂದು ಹೋಟೆಲ್ ಆದ್ರಿಕಾ ಬಂದಿದ್ವಿ. ಒಂದ್ಸಲ ರೂಮ್ ಟೂರ್ ಮಾಡಿಸ್ಬಿಡ್ತೀನಿ. ಸೊ ಇದೇ ನಮ್ಮ ರೂಮು, ತುಂಬ ದೊಡ್ಡದಾಗಿದೆ, ಲಕ್ಸುರಿ ರೂಮ್ ಇದು. ದೊಡ್ಡ ಬೆಡ್ ಇದೆ, ಕಲರ್ ಇದೆ, ಕಬೋರ್ಡ್ ಇದೆ, ಇದು ಬಾತ್ರೂಮು. ಟಿ ವಿನೂ ಇದೆ, ಇನ್ನೂ ಆನ್ ಮಾಡಿಲ್ಲ. ನನ್ನ ಮಗಳದ್ದು ಫೇವ್ರೆಟ್ ಕಾರ್ಟೂನ್ ನೋಡ್ತಾಳೆ ಇವಾಗ ಕೂತ್ಕೊಂಡು, ಹೊರಗಡೆ ಬಂದಾಗ ಅಷ್ಟೆ. ಸೊ ಇದು ರೂಮು. ಸೊ ಇಷ್ಟಿದೆ ಲಕ್ಸುರಿ. ಇದಕ್ಕೆ ನಾನು ಪೇ ಮಾಡಿರೋದು 3 ಮೆಂಬರ್ಸಿಗೆ. ಅಂದರೆ ನನ್ನ ಮಗಳದೂ ಅಡಲ್ಟ್ ಇದರಲ್ಲಿ ಬರುತ್ತೆ. ಸೊ 3 adults ಲೆಕ್ಕದಲ್ಲಿ. ಅದಕ್ಕೆ ನಾನು ಪೇ ಮಾಡಿರೋದು ಅಗೋಡಾದಲ್ಲಿ ವಿತ್ ಸಮ್ ಆಫರು ಅದೆಲ್ಲ ಆಗ್ಬಿಟ್ಟು 6,000 ಪೇ ಮಾಡಿದ್ದೀನಿ ಇದಕ್ಕೆ ಫಾರ್ 1 night. ಇಲ್ಲಿ ಸ್ಪಾನೂ ಇದೆ ಅಂತೆ, ಇದೆಲ್ಲ ಸ್ಪಾದೆಲ್ಲ ರೇಟ್ ಕೊಟ್ಟಿದ್ದಾರೆ. Just 2. Hi. Good morning.